ಎಮ್ಮೆ ಇತ್ತು ಡಾಕ್ಟರ್ ಶಾಪ್ ಕರ್ಕೊಂಡ್ ಬಂದಿದ್ದೀರಾ? ಹೆಂಗ್ ನೋಡ್ತಾ ಇದ್ದಾರೆ ಡಾಕ್ಟ್ರು? ಚೆನ್ನಾಗಿ ನೋಡ್ತಾರೆ. ಶಿವಕುಮಾರ್ ಚೆನ್ನಾಗಿ ನೋಡ್ತಾರ? ಇಬ್ರು ಚೆನ್ನಾಗಿ ನೋಡ್ತಾರೆ. ಏನ್ ಇನ್ನು ಏನೇನು ಅನುಕೂಲ ಆಗ್ಬೇಕಿಲ್ಲಿ? ಮೆಡಿಸಿನ್ಗಳು ಬರ್ಬೇಕು. ಮೇಲ್ಗಡೆಯಿಂದ ಬರಲ್ಲ ಅಂತೀರಾ? ಆಮೇಲೆ ಸಮಸ್ಯೆಗಳು ಹೈಬ್ರಿಡ್ ಸಮಸ್ಯೆಗಳು ಬರಬೇಕು. ಬರಬೇಕು. ಓರ್ಗರ್ಗಳು ಕೊಡ್ತಾರೆ, ಮಡಿ ಕೊಡೋದಿಲ್ಲ, ಎಲ್ಲ ಕೊಟ್ಬಿಡ್ತಾರೆ ಸಾಬ್ರಿಗೆ. ಹೌದು, ನಿಲ್ಸ್ಬಿಟ್ಟಿದ್ದಾರೆ. ಮತ್ತು ಹೋದ ವರ್ಷ ಎಲ್ಲ ಬಂದಿತ್ತು. ಏನ್ ಕೊಟ್ಬಿಡ್ತಾರ ಸಾಬ್ರಿಗೆ? ಓರ್ಗರ್ಗಳು ಬರ್ತಾವಲ್ಲ ಸರ್, ಹೆಣ್ಗಳನ್ನ ಕೊಟ್ರೆ ಯಾರು ಕೊಡ್ತಾರ? ಎಲ್ಲಿ ಕೊಡ್ತಾರೆ ಅಂತ? ಸಾಬ್ರುಗಳು ಹೊಡೆದ್ಬಿಡ್ತಾರ. ಯಾರು? ನಾವೇ ಆದ್ರೂ ರೈತರು. ಹೌದೌದು. ಗೋಶಾಲೆಗೆ ಬಿಡಿ. ತಕ ಬರ್ಬೇಕು, ಹೋಗ್ಬೇಕು. ಅವ್ರೇನ್ ಮಾಡೋರು? ಅವ್ರೇನ್ ಮಾಡ್ತಾರೆ? ಅವರು ಮಾಡ್ತಾರೆ. ಹೌದಾ? ಹಂಗಾಗಿ ಡೈರೆಕ್ಟ್ ಆಗಿ ಕೊಟ್ಬಿಡ್ತೀರ ನೀವೇ? ಇರ್ಲಿ. ಅಲ್ಲ, ಈಗ ಹಾಸ್ಪಿಟಲ್ ಬಗ್ಗೆ ಮಾತಾಡೋಣ. ಇನ್ನು ಏನೇನು ಅನುಕೂಲ ಆಗ್ಬೇಕು? ತಾವು ನೋಡಿದ್ರೆ ಈಗ ಹೊಸ ಬಿಲ್ಡಿಂಗ್ ಕೂಡ ಆಗಿದೆ ಇಲ್ಲಿ. ಎಲ್ಲ ಅನುಕೂಲ ಆಗಿದೆ. ಶಿವಕುಮಾರ್ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಅವ್ರು ಏನೋ ಡ್ಯೂಟಿ ಅವರ್ ಇಲ್ಲ ಅಂದ್ರೆ ಏನೋ ಸಮಸ್ಯೆ ಆಯ್ತು ಅಂತ ಏನ್ ಮಾಡ್ತೀರಾ? ಡ್ಯೂಟಿ ಅವರ್ ಮುಗ್ದೋಗಿತ್ತು ಅನ್ಕೊಳ್ಳಿ, ಅವಾಗ ಮನೆಗೆ ಬರ್ತಾರಾ? ಫೋನ್ ನಂಬರ್ ಕೊಟ್ಟಿದ್ದಾರೆ. ಫೋನ್ ಮಾಡ್ಬಿಟ್ಟು ಇಂತ ಮೆಡಿಸಿನ್ ಕೊಡಿ ಅಂತಾರೆ. ಇಲ್ಲ ಅಂದ್ರೆ ಸಡನ್ ಸೀಟ್ ಪಕ್ಕದಲ್ಲಿ ಯಾರೋ ಡಾಕ್ಟರ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವರು ಬರ್ತಾರ ಸರಿ. ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಶಿವಕುಮಾರ್. ಯಾಕೆ ನಮ್ಮೂರವ್ರಲ್ವಾ, ಬಹಳ ಪ್ರೀತಿ ಇರ್ತದೆ ನಮ್ಮ ಬಗ್ಗೆ, ಹಂಗಾಗಿ ಅಲ್ವಾ? ನೀವು ಯಾವ ಊರವರು? ಚಾಮನಹಳ್ಳಿಯವರು. ಅಂದ್ರೆ ಒಂದಷ್ಟು ಸರ್ಕಾರದ ಮೆಡಿಸಿನ್ಗಳು ಬರಬೇಕು, ಮತ್ತೆ ಒಳ್ಳೊಳ್ಳೆ ತಳಿಗಳು ಬರಬೇಕು ಅಂತ ನೀವು ಹೇಳೋದು. ಎಸ್. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇದು ಬನ್ನೂರಿನ ನಮಸ್ಕಾರ ಸಿದ್ದರಾಮಯ್ಯನವರೇ. ಏನ್ ಎಣ್ಣೆ ಬಾಟ್ಲು ಮುಂದೆನೆ ಮಡಿಕತ್ತೀರಲ್ಲ? ತಮಾಷೆ ಮಾಡಿದೆ. ಗ್ಯಾಸ್ಲಿಕ್ಕು ನೀರ್ ಕಾದ್ಬಿಟ್ಟು ಇದಾಗೋಯ್ತದೆ, ಅದರಿಂದ ಗಾಜಿನ ಲೋಟಲ್ಲಿ ಮುಡಿಕಳಿ ಅಂತ ಹೇಳು. ಅದು ಕ್ಯಾನ್ಸರ್ ಬರುತ್ತೆ ಅಂತ. ಹೌದೌದು. ಈಗ ಸಿಟಿಗಳಲ್ಲೆಲ್ಲ ಆ ಗ್ಲಾಸ್ನೆ ಮಾಡ್ಬಿಟ್ಟು ಏನ್ ಬಿಲ್ ಮಾಡ್ಬಿಡ್ತಾರೆ, 1,000-2,000 ಬಾರ್ ಹೋಗಿರಲ್ಲ, ನಾವೆಲ್ಲ ನೋಡಿದೀವಿ. ಅದರಿಂದ ನಾವು ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತಾ ಇದ್ದೀರಾ? ಪ್ಲಾಸ್ಟಿಕ್ ನಿಷೇಧ ಮಾಡ್ತಾ ಇದ್ದೀರಾ? ಹುಷಾರು ಕೊಡ್ರೆ ಬಿದೋಗ್ಬಿಡೋದು. ನಮ್ಮ ಬನ್ನೂರಿನ ಮಾಜಿ ನೀವೇನೋ ಆಗಿದ್ರಲ್ಲ, ಏನಾಗಿದ್ರಿ ಮೊದ್ಲು? ಹೋಗಿ ಅದೇ ನಾವೇ MP ಕೂಡ ಓಡಾಡೋದ್ರ ಜೊತೆಲಿ. ಹಾಗಾಗಿ ಏನು ಇಲ್ಲಿ ಪಶುವೈದ್ಯ ಆಸ್ಪತ್ರೆ ಇದೆ, ಒಳ್ಳೆ ಡಾಕ್ಟರ್ ಕೂಡ ಇದ್ದಾರೆ, ಶಿವಕುಮಾರ್ ಮತ್ತೆ ಮರಸ್ವಾಮಿ ಅಂತ. ಬಹಳ ಚೆನ್ನಾಗಿ ನೋಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಈ ತರ ವಿಚಾರಗಳಿರ್ಲಿ. ನಮ್ಮ ಜೂನಿಯರ್ ಸಿದ್ದರಾಮಯ್ಯನವರು ನಮ್ಮ ಆತ್ಮೀಯರು, ಹಾಗೇನೆ ನಮ್ಮ ಹೆಮ್ಮೆ ರೀ. ನಮ್ಮ ಬಂಧುನಲ್ಲಿ ನಮ್ಮ ಜೂನಿಯರ್ ಸಿದ್ದರಾಮಯ್ಯ ಅವ್ರ ಅಂದ್ರೆ ನಾವು ಖುಷಿ ಪಡ್ಬೇಕ್ರಿ. ಉರ್ಕೊಳ್ಳೋರು ಯಾರು ಬೇಕಾದ್ರೆ ಉರ್ಕೊಳ್ಳಿ ಅಲ್ವಾ ಗೌಡ್ರೆ? ಅಲ್ಲ, ಉರ್ಕೊಳ್ಳೋರು ಎಷ್ಟೋ ಜನ ಉರ್ಕೊತಾರೆ. ಅರ್ಲಿ. ಹೌದು ನೋಡಿ. ಹಾಗಾಗಿ ನೀರ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ಪ್ರತಿಯೊಬ್ರು ನಿಮ್ ಬಾಟ್ಲುಗಳಲ್ಲಿ ನೀರ್ ತಗೊಂಡೋಗಿ ಮನೆಯಿಂದ, ಅದು ಗಾಜಿನ ಬಾಟ್ಲಲ್ಲೇ ಬಳಸಿ ಅಂತ. ಆಮೇಲೆ ಹೆಂಗಿದೆ ಸರ್ ಹಾಸ್ಪಿಟ್ಲ್ ವಿಚಾರ ಮಾತಾಡ್ತಾ ಇದೀನಿ. ಸರ್, ಹಾಸ್ಪಿಟ್ಲದೆಲ್ಲ ವಿಚಾರ ಚೆನ್ನಾಗಿದೆಯಾ? ಅದೇ ಮೇಲೆ ಒಂದ್ ಸ್ವಲ್ಪ ಮೇಲ್ಗಡೆ ಬರುವಂತ ಒಂದು ಒಳ್ಳೊಳ್ಳೆ ತಳಿಗಳು ಕೂಡ ಬರಬೇಕು ಸರ್ಕಾರದಿಂದ. ಏನ್ ತೊಂದರೆ ಇಲ್ಲ. ಓಕೆ ಬರಬೇಕು. ಓಕೆ. ಓಕೆ. ಮೆಡಿಸಿನ್ಸ್ ಎಲ್ಲ ಒಂದ್ ಸ್ವಲ್ಪ ತೊಂದರೆ ಇಲ್ಲ. ಶಿವಕುಮಾರ್ ಅವ್ರು ಚೆನ್ನಾಗಿ ನೋಡ್ತಾರೆ. ಓಕೆ. ಈಗೇನಕ್ಕೆ ಬಂದಿ ತಾವು? ಓಕೆ. ಹೊಸ ಬಿಲ್ಡಿಂಗ್ ಕೂಡ ಮಾಡಿದ್ದಾರೆ ಅಲ್ವಾ? ಎಲ್ಲ ಸುದ್ದಿ ಮಾಡಿದ್ದಾರೆ. ಅಲ್ಲ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಯಾಕೆ ಮಾಡೋರು ಇಲ್ಲಿ ಗೊತ್ತಾಗ್ತಿಲ್ಲ. ಹಾಗಾಗಿ ಥ್ಯಾಂಕ್ ಯು ಗೌಡ್ರೆ. ಶಿವಕುಮಾರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ರೀ ಇಲ್ಲಿ. ಡಾಕ್ಟರ್ ಶಿವಕುಮಾರ್ ಅವರು ಏನು ನಾವು ನೋಡ್ತಾ ಇದೀವಿ ಇಲ್ಲಿ, ಒಳ್ಳೆ ಅಭಿಪ್ರಾಯ ಕೂಡ ಇದೆ ಅವ್ರಿಗೆ. ಓಕೆ. ಯಾಕೆ ನಮ್ಮೂರವರಲ್ಲ ಸರ್, ನಮ್ಮ ಖುಷಿ ಅವ್ರಿಗೆ ನಮ್ಮ ಬಗ್ಗೆ. ಹೌದೌದು. ಓಕೆ. ನಮಸ್ಕಾರ. ಯಜಮಾನ್ರ ನಾವು ಗೊರವನಹಳ್ಳಿ ಅವರು.
ತುರ್ನೂರ್ ದರೇನ್ ಆಸ್ಪತ್ರೆಯಲ್ಲಿ ಹಾ ನಮಗೂ ಅಲ್ಲಿಗೆ ಹತ್ರ 1-2 ಕಿಲೋಮೀಟರ್ ಆಯ್ತದ. ಹಾ ಹಾ ಏನೇ ಆದ್ರೂ ಹಾ ಅಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನೇ ಬಿಟ್ಟಿಲ್ಲ. ಏನೋ ಪಶು ವೈದ್ಯಕೀಯರು ಇಲ್ಲ. ಇಲ್ಲ ಹಾ ಹಾ ಇದ್ರು ಸರಿಯಾಗಿ ನೋಡಿದ್ರ ನೀವು ಅಲ್ಗೋರಿ ಇಲ್ಗೋರಿ ಅಂತ ಯಾರವ್ರೆ ಅಲ್ಲಿ ಡಾಕ್ಟರ್ ಹಂಗಾರೆ? ಅಲ್ಲಿ ಡಾಕ್ಟರ್ ಯಾರೋ ಒಬ್ಬ ನರ್ಸಾವಳ ಮೇಡಮ್ ಹಾ 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 ನಮಗಿಲ್ಲ ಯಚನಹಳ್ಳಿಗೆ ಹೋಗಿ ಅಲ್ಗೋಗಿ ಇಲ್ಗೋಗಿ ಅಂತ ಹೇಳ್ತಾರ. ಹಸುಗಳು ನೋಡೋರು ಯಾರಾಗಾರ? ಹಸುಗಳು ಅದ ನರ್ಸ್ಗಳು ಹಾ ಹಾ ಬಂದು ಬೇಕಾ ಬಿಟ್ಟಿ ಹೆಣ್ಮಗಳ ಹೆಣ್ಮಗಳು ಹಾ ಬೇಕಾ ಬಿಟ್ಟಿ ನೋಡಿದ್ರು ಸರ್ಜನ್ ಡಾಕ್ಟರ್ ಹಾಕಿಲ್ಲ ಅಲ್ಲಿ. ಡಾಕ್ಟ್ರು ಅಥವಾ ಅವ್ರೇನ ಕಾಂಪೌಂಡ್ರ ಏನದು ಕೇಳಿ ಅವ್ರು ಸರ್ ಅವರು ನಿಮಗೆ ಗೊತ್ತಿಲ್ಲ. ಹೋದ್ರೆ ನಮ್ಮ ಯಚನಹಳ್ಳಿಗೆ ಹೋಗಿ ನಿಮ್ಗೆ ಇಲ್ಲಿ ಬರಲ್ಲ, ಎಲ್ಲಿಗೆ ಯಚನಹಳ್ಳಿಗೆ ಹೋಗಿ ಇಲ್ಲಿ ಬರಲ್ಲ ಅಲ್ಲಿ ಬರಲ್ಲ ಅಂತಾರ. ಹಾ ಹಾ ಎಲ್ಲೇ ಹೋದ್ರು ಈಗ ಇಲ್ಲೂ ಬಂದಿ ನೋಡಿದ್ರು ಏನು ಮಾತಾಡಿಲ್ಲ. ಯಾರು? ಒಳ್ಳೆ ಡಾಕ್ಟರ್ ಇಲ್ಲಿ ಶಿವಕುಮಾರ್. ಶಿವಕುಮಾರ್ ಒಳ್ಳೆ ಡಾಕ್ಟರ್ ನೋಡಿ ಮಾಡ್ಕೊಟ್ರು. ಹ್ಮ್ ಆ ರೀತಿ ತುರ್ನೂರಲ್ಲಿ ಆಸ್ಪತ್ರೆ ಆದ ಎಲ್ಪ್ ಇಲ್ಲ. ಹಾ 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 ನಾವು ಅಲ್ಲಿಂದ 10 ಕಿಲೋಮೀಟರ್ ಇಂದ ಇಲ್ಲಿ ಬರ್ಬೇಕು. ಏನೇ ದನ ಕರಿ ಜನ ಆದ್ರೂ ತಗೊಂಡು ಹೋಗ್ಬೇಕು. ಹಾ 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 ಅಲ್ಲಿ ಸೌಲಭ್ಯ ಇಲ್ಲ. ಓಕೆ 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 ಇವತ್ತು ಏನಕ್ಕೆ ಬಂದಿದ್ರಿ? ಒಂದು ನಾಯಿ ಮರಿ 25,000 ಕೊಟ್ಟು ನಾಯಿ ಮರಿ ತಕ ಇದೆ. ಹಾ 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 ಅದಕ್ಕೆ ಹುಷಾರಿಲ್ಲ. ಹಾ ಹಾ ಅಲ್ಲಿಗೆ ಹೋದ್ರ ಡಾಕ್ಟರ್ ಇಲ್ಲ. ಹಾ 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 ಒಂದು ವಾರ ಆಯ್ತು. ಇಲ್ಲಿ ಹತ್ತಳ್ಳಿ ಬೇವನಹಳ್ಳಿ ಲೋಕೇಶ್ ಅವರು ಸಿಹಳಿಗೆ ಹೋಯ್ತಾರ. ಅಲ್ಲಿ ಬಂದು 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 ನೋಡ್ತಾ ಇದ್ರು. ನಮ್ಗ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತಲ್ಲ ನಾಯಿಗೆ. ಪಾಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ಚೆನ್ನಾಗಿ ನೋಡಿದ್ರಾ? ಚೆನ್ನಾಗಿ ನೋಡ್ರು ಸರ್. ನೋಡ್ರಿ ನಮ್ ರೈತರು 25,000 ರೂಪಾಯಿ ನಾಯಿ ಸಾಕ್ತಾರೆ ಅಂತಂದ್ರೆ ಯಾವ ಅಫಿಷಿಯಲ್ಗೆ ಏನ್ ಕಮ್ಮಿ ಇಲ್ಲ ರೀ. ಆಯ್ತಾ? ರೈತರಿಗೆ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತಿರಲ್ಲ ಬಡಿ ಮಕ್ಳ ಕೆಲವರು ತಿಳ್ಕೊಳ್ಳಿ. ಬರೀ 25,000 ರೂಪಾಯಿ ನಾಯಿನೇ ಸಾಕ್ತಾರೆ ಅಂದ್ರೆ ಇನ್ನು ಹಸು ಕರು ಎಷ್ಟು ಬೆಲೆ ಬಾಳ್ತಾರೆ ಅವ್ರದ್ದು. ಕೆಜಿ 400 ರೂಪಾಯಿ ಅದು ಫುಡ್ ಹಾಕ್ತೀರಾ? ಹಾ 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 ಅದು 1.5 ವರ್ಷದ ಮರಿ. ಹಾ ಹಾ ನಾನು 3 ತಿಂಗಳ ಮರಿ ತಂದು ಸಾಕುತ್ತದ. ಹಾ ಹಾ ಬರೀ 3 ತಿಂಗಳ ಮರಿಗೆನೆ 25,000. 25,000 ಕೊಟ್ಟೆ. ಓಕೆ 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 ಹಾ ಹಾ ಹಂಗಾಗಿ ಅಲ್ಲಿ ನಮ್ಗೆ ಸೌಲಭ್ಯ ಆಗುವಂಗ ಒಂದು ಹೆಲ್ಪ್ ಮಾಡ್ಕೊಡಿ. ನೋಡಿದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಘಕ್ಕೆ ಬರ್ತಿದ್ವಲ್ಲ ಹಾ 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 ಅದಕ್ಕೆ ನಾವು ಒಳ್ಳೇದ ನಮ್ಮ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ರ. ಇಲ್ಲ ಆ ಡಾಕ್ಟರ್ನ ಹಾಕ್ಸೋ ಕೆಲಸ ಕೂಡ ಮಾಡೋಣ. ಜೊತೆಗೆ ಅಲ್ಲಿ ನಿಮ್ಮ ತುರುನೂರು ಗ್ರಾಮದಲ್ಲಿ ಅಲ್ವಾ ಯಾಚನಹಳ್ಳಿಗೆ ಹೋಗಿ ಅಂತಾರೆ. ಯಚನಹಳ್ಳಿಗೆ ಹೋಗಿ ಅಲ್ಲಿ ಡಾಕ್ಟರ್ ಇದ್ದೀರಾ? ಅಲ್ಲಿ ಡಾಕ್ಟರ್ ಅವ್ರ ಹಾ ಅಲ್ಲಿಗೆ ನಾವು ಒಂದಿನೂ ಹೋಗಿಲ್ಲ. ನಾವು ಹತ್ರ ಆಗುದಿಲ್ಲ ಎಲ್ಲಿ? ತುರ್ನೂರಲ್ಲಿ. ಹಾ 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 ಯಚನಹಳ್ಳಿಯಿಂದ ಅಲ್ಗೋರಿ ಇಲ್ಗೋರಿ ಹಿಂಗೆ ಹೋಗಿದಾರೆ. ನಿಮ್ಗೆ ಅಲ್ಗಾಕಿಮಿ ಇಲ್ಗಾಕಿಮಿ ಅಂತ ಕೇಳ್ತಾರೆ. ಇವ್ರು ಯಾರು ಹಾಕಕ್ಕೆ? ಇವ್ರು ಯಾರು ಅಲ್ಲ ರೈತನ್ನ ಇವ್ರು ಯಾರು ಹಾಕಕ್ಕೆ ಅಂತ. ಹಾ ಹಾ ಇದು ನಾಯಿ ಮರಿ ಇದು. ಹಾ 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 25,000 ರೂಪಾಯಿನ ಇದು? 3 ತಿಂಗಳ ಮರಿ 25,000 ತಂದಿದ್ದು ನಾನು. ಹಾ 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 ಹೆಣ್ಣು ಮರಿ ಗಂಡು ಮರಿಗೆ 30,000 ಹೇಳಿದ್ರು. ಹಾ 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 25,000 ಕೊಟ್ಟು ತಂದು ಹಾ ಮಕ್ಕಳಿಗಿಂತ ಹೆಚ್ಚಾಗಿ ಮುದ್ದಾಡ್ತೀನಿ. ಹಾ 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 ಹುಷಾರಿಲ್ಲ ಪಾಪ ಅದಕ್ಕೆ. ಹಾ ಹಾ ಈಗ ತೋರ್ಸಿದ್ರ ಡಾಕ್ಟರ್ಗೆ? ಕ್ಲೀನಾಗಿ ನೋಡಿದ್ರು. ಓಕೆ 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 ಒಳ್ಳೇದಾಗ್ಲಿ. ಮೊದಲು ಕರ್ಕೊಂಡೋಗಿ ನೋಡ್ರಿ ನಮ್ಮ ರೈತರು ಯಾವ್ದಕ್ಕೂ ಕಮ್ಮಿ ಇಲ್ಲ ರೀ. ಹಳ್ಳಿಕಾರ ತಳಿ ಸಾಕೋದಿಲ್ಲನೆ. ಇಬ್ರು ಮಕ್ಕಳವ್ರ ಹೆಣ್ಮಕ್ಳು. ಓಕೆ ಮೈಕ್ರೋ ಪ್ಲಾಸ್ಟಿಕ್ ಕಂಪ್ನಿಲಿ ಹಾ ಹಾ ಆಡಿಟಿಂಗ್. ಹೇಳಿ ಯಾವ್ದು ಮೈಕ್ರೋ ಪ್ಲಾಸ್ಟಿಕ್. ಕೇಳಿಸ್ಕೊಳ್ರಿ ರೈತರು ಎಷ್ಟು ಸ್ವಚ್ಛವಾಗಿ ಇಂಗ್ಲಿಷ್ ಮಾತಾಡ್ತಾರೆ ಕೇಳಿಸ್ಕೊಳ್ರಿ ರೀ ಮುಟ್ಟಾಳ್ರೆ. ರೈತರ ಬಗ್ಗೆ ತಾಸಾರ ನೋಡ್ತಿರಲ್ಲ. ಮೈಕ್ರೋ ಪ್ಲಾಸ್ಟಿಕ್ ಕಂಪ್ನಿಲಿ ಅಂತ ಹೇಳ್ತಾ ಮಗ ಆಡಿಟಿಂಗ್ ಮಾಡ್ತಾ ಇರೋದು. ಹಾ ಹಾ ಅವನ್ಗೆ ಹುಡುಗಿ ಸಿಗ್ತಾ ಇಲ್ಲ. 40,000 ಸಂಬಳ. ಹಾ ಹಾ 40,000 ಸಂಬಳ ಇನ್ಯಾರಿಗೆ ಕೊಡ್ತಾರೆ ರೈತರಾಗ್ರೆ? 40,000 ಸಂಬಳ. ಹಾ 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 ಬೇರೆ ಕಂಪ್ನಿಗೆ ಹೋದ್ರೆ 50,000 60,000 ಕೊಡ್ತೀನಿ ಅಂತಾರೆ. ಬೇಡಪ್ಪ ಮುಖಾಂತರ ಹೋಗು ಹಾ 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 ಅಂತ ನಾನ್ ತಡೆದಿದ್ದೀನಿ. ಓಕೆ 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 ಅಂತ ಮಕ್ಕಳಿಗೆ ಇವತ್ತು ಹೆಣ್ ಕೊಡ್ತಾ ಇಲ್ಲ. ನಮ್ ರೈತರ ಕೊಡಲ್ವಲ್ರಿ? ರೈತರ ಕೂಡ ಹಾ ಗದ್ದೆ ಕೇಳ್ತಾರ. 15 ಎಕರೆ 20 ಎಕರೆ ಕೇಳ್ತಾರ. ಗದ್ದೆ ಕೆಲಸ ಮಾಡಿದ್ರೆ ಗದ್ದೆ ಕೆಲಸ ಮಾಡ್ದೆ ಅಂತಾರೆ. ಆರಾಮ ಮಾಡ್ತಾನ ಕೊಡುದಿಲ್ಲ ಅಂತಾರೆ. ಕೆಲ್ಸಕ್ಕೆ ಹೋದ್ರೆ ಪರ್ಮನೆಂಟ್ ಇದ್ರೆ ಎಷ್ಟು ಎಕರೆ ಗದ್ದೆ ಐತೆ ಅಂತ ಕೇಳ್ತಾರೆ. ಈಗ 10 ಗುಂಟೆ ಗದ್ದೆ ಇದ್ದು ಕೆಲ್ಸಕ್ಕೆ ಹೋದ್ರೆ 50,000 ಸಂಬಳ ತಗೊಂಡ್ರೆ ಗದ್ದೆ ಇಲ್ಲ ಅಂತಾರೆ. ಏನ್ ವಿಚಿತ್ರ ನಮ್ ರೈತರದು. ಹಾ ಹೌದಾ? ನೋಡ್ರಿ ಈ 25,000 ರೂಪಾಯಿ ನಾಯಿನ ಅವ್ರು ಸಾಕ್ತಾರೆ ಅಂತಂದ್ರೆ ನಮ್ ರೈತ ನೋಡ್ರಿ ಎಷ್ಟು ಶ್ರೀಮಂತ ಅವರು. ಹಾ TBS ಕಂಪ್ನಿಗೆ ಹೋಯ್ತಾನೆ. ಹಾ ಹಾ ಅವ್ನಿಗೆ 15,000 ಸಂಬಳ. ಹಾ ಹಾ ನಾವು ವಾಟರ್ ಮ್ಯಾನು ನಮ್ಗೆ 16,000 ರೀ. 1 ಲಕ್ಷ ಆಯ್ತಲ್ರಿ ಮನೆಗೆ ಸಂಬಳ. ಆದ್ರೂ ನಮ್ ಹುಷಾರ್ ಕಂಡ್ರಿ ಹೇಳ್ಬಿಡ್ರಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ಬಿಟ್ರು. ಯಾಕೆ ಕಳ್ಳರುಗಳು ಜನಪ್ರತಿನಿಧಿಗಳನ್ನ ಬಿಟ್ಬಿಟ್ಟು ನಿಮ್ಮಂತವ್ರನ್ನ ಹಿಡ್ಕೊಳ್ಳೋದು. ಹಾ ದೊಡ್ಡ ಕಳ್ಳರು ಜನಪ್ರತಿನಿಧಿಗಳನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಬೈತಾರ. ಹಾ ಊರ್ನಲ್ಲಿ ಅವ್ನ ಹೆಂಡತಿನ ಹಾಕಿ ಅವ್ನ ತಾಯಿನ ಹಾಕಿ ಸುಳ್ಳ ಮಗ ನೀರ್ ಬಿಡ್ಲಿಲ್ಲ ಅಂತಾರ. ಹಾ ಅದೆಲ್ಲ ಅನ್ನಿಸ್ಕೊಂಡು ನಾವು ಸಾಯ್ಬೇಕು. ಅನ್ನಿಸ್ಕೊಂಡು ಅವ್ರ ಏನಂದ್ರು ಕೇಳಿದ್ರು ಕೇಳಿಸ್ತಾ ಇರೋಂಗ ನಾವು ಹೋಯ್ತೀವಿ. ಮನೆ ಮಕ್ಕಳ ಕೆಲಸ ಮಾಡ್ತೀರಾ? ಹಾ ಹಾ ನಮಗ್ ಬೆಲೆ ಇಲ್ಲ ಅಲ್ವಾ? ನೋಡಿ ಎಂತ ಅದು ಅಲ್ವೇ. ಅವನು ವಾಟರ್ ಮ್ಯಾನ್ ಅವನು ಅವ್ರ ಮನೆಗೆ ಹೆಣ್ ಕೊಡಕಾದ ಎಂತ ಮುಟ್ಟಾಳ್ತಾನ್ರಿ ನಮ್ ರೈತರಿಗೆ. ಮನ್ಸಲ್ವೇನ್ರಿ ನಮ್ ರೈತ ಅಲ್ವೇನ್ರಿ ಅವರೆಲ್ಲ. ಒಳ್ಳೇದಾಗ್ಲಿ ನಿಜಲೂ. ಇಡೀ ರಾಜ್ಯ ನೋಡ್ತಾ ಇದೆ ನಮ್ಮ ರೈತ
25,000 ರೂಪಾಯಿ ನಾಯಿ ಸಾಕ್ತಾನೆ ಅಂತಂದ್ರೆ ಹೆಮ್ಮೆ ಪಡ್ಬೇಕ್ರಿ ನಾವು. ಥ್ಯಾಂಕ್ ಯು ಒಳ್ಳೇದಾಗ್ಲಿ ಗೌಡ್ರೆ. ಹಂಗಾಗಿ ಒಳ್ಳೆ ಚೆನ್ನಾಗಿ ನೋಡ್ತಾರೆ ಶಿವಕುಮಾರ್ ಅವರು. ಓಕೆ ಥ್ಯಾಂಕ್ ಯು ಎಸ್. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಏನೋ ಒಂದು ಸಣ್ಣ ಸಂದರ್ಶನ ಮಾಡಿದೆ, ಇಷ್ಟು ದೊಡ್ಡ ಬೆಂಬಲ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಹಳೆ ಒಂದು ಪಶು ವೈದ್ಯ ಆಸ್ಪತ್ರೆ ಇತ್ತು, ಈಗ ಹೊಸದಾಗಿ ಅದನ್ನು ಮಾಡಿದ್ದಾರೆ. ತಾವೇ ನೋಡ್ತಾ ಇಲ್ಲಿ ನಮ್ಮ ಶಿವಕುಮಾರ್ ಡಾಕ್ಟ್ರ್ ಬಗ್ಗೆ ಭಾಳ ಪ್ರಶಂಸೆ ಹೇಳ್ತಾರೆ. ಅದೊಂದು ಖುಷಿ ಅನಿಸುತ್ತೆ. ಯಾಕೆಂದರೆ ನಮ್ಮ ಪಕ್ಕದ ಗ್ರಾಮದ ಗಾಣಿಕೊಪ್ಪಲು ಗ್ರಾಮದವರು ಅವ್ರ ಬಗ್ಗೆ ಭಾಳ ಪ್ರಶಂಸೆಯಾಗಿ ಮಾತಾಡ್ತಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಅನ್ನೋದು ಕೂಡ ಹೇಳಿದ್ರು. ಆಯಿತು, ಒಳ್ಳೇದಾಗಲಿ. ಯಾಕೆಂದರೆ ಇವತ್ತು ರೈತರ ಪರವಾಗಿ ನಿಂತಂಥ ನಿಜವಲ್ಲ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ ಸರ್. ನಾನು ಬಂದಿದ್ದೀನಿ, ನಿಮ್ಗೆ ಗೊತ್ತಾ? ಗೊತ್ತೇ ಇಲ್ಲ. ಓಕೆ ನಿಮ್ಮ ಬಗ್ಗೆ ಭಾಳ ಅಭಿಪ್ರಾಯಗಳು, ಒಳ್ಳೆ ಅಭಿಪ್ರಾಯಗಳು ಹೇಳ್ತಾ ಇದ್ರು ರೈತರು. ನಿಮ್ಗೆ ಗೊತ್ತೇ ಇಲ್ಲ, ನಾನು ಬಂದು ಅರ್ಧ ಗಂಟೆ ಆಯಿತು. ಓಕೆ ಹಾಗಾಗಿ ಒಂದು ಉತ್ತಮವಾದಂಥ ವಾತಾವರಣನ ಇಲ್ಲಿ ಶಿವಕುಮಾರ್ ಸೃಷ್ಟಿ ಮಾಡಿದರೆ. ಮೊನ್ನೆ ರಾಸು ಸ್ಪರ್ಧೆಯಲ್ಲಿ ಕೂಡ ಇವ್ರದ್ದೇ ದೊಡ್ಡ ಜವಾಬ್ದಾರಿ ಇತ್ತು. ಹಾಗಾಗಿ ಒಳ್ಳೆ ಜಡ್ಜ್ಮೆಂಟ್ ಕೂಡ ಆಯಿತು. ಮತ್ತು ನಾನು ಆಗಲೇ ಹೇಳ್ದಂಗೆ ನಮ್ಮ ರೈತ 25,000 ರೂಪಾಯಿ ನಾಯಿ ಮರಿ ಸಾಕ್ತಾನೆ ಅಂತ ಅಂದರೆ ಅದಕ್ಕಿಂತ ಒಂದು ಹೆಗ್ಗಳಿಕೆ ಏನಿಲ್ಲ ಅಲ್ವಾ ಡಾಕ್ಟ್ರೆ? ಮತ್ತು ಇನ್ನೊಂದು ರಾಸುಗಳಿಗೆ ಒಳ್ಳೆ ರಾಸು ತಳಿಗೆ ಬರಬೇಕು ಅಂತ ಪಾಪ ಕೇಳ್ತಾ ಇದ್ದಾರೆ. ನಿಮ್ಮ ಕೈಲೂ ಏನೂ ಇಲ್ಲ, ಸರ್ಕಾರದ ಕೈಲಿ ಇರ್ತದೆ. ಯಾವುದೇ ಸರ್ಕಾರ ಬಂದರೂ ಒಳ್ಳೆ ತಳಿಗಳು ಕೊಟ್ಟರೆ ಹೈನುಗಾರಿಕೆ ಜಾಸ್ತಿ ಆಗುತ್ತೆ ಅಲ್ವಾ ಡಾಕ್ಟ್ರೆ? ಈಗ ಆಲ್ರೆಡಿ HF ಜರ್ಸಿ ಇದಾವೆ, ಇವೇನು ಚೆನ್ನಾಗಿದ್ದಾವೆ. ಐ ಇಲ್ಡ್ರಸ್ಗಳು ಅಂದ್ರೆ ಈಗ ನಮ್ಮ ನೂರು ಭಾಗದಲ್ಲೇ ಮೈಸೂರಲ್ಲಿ ಐ ಇಲ್ಡ್ರಸ್ ಅಂತ ಇರೋದು. ಹೌದಾ? ಸಾಲಿಗ್ರಾಮ ಬಿಟ್ರೆ ನಮ್ಮ ನೂರು ಭಾಗದಲ್ಲೇ ಮೈಸೂರು ಜಿಲ್ಲೆಯಲ್ಲಿ ಒಳ್ಳೆ ಐ ಇಲ್ಡ್ರಸ್ ಇರೋದು. ಓಕೆ ಒಳ್ಳೇದಾಗಲಿ. ಯಾಕೆಂದ್ರೆ ನೀವು ಒಳ್ಳೆ ಶ್ರಮವಾಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮತ್ತು ನಿಮ್ಮ ಸ್ಟಾಫ್ ಅಂತ ಕೂಡ ಹೇಳಿದ್ರು. ಒಳ್ಳೇದು ಮಾಡಿದಾಗ ನಾವು ಹೊಗಳೋಣ ಸರ್ ನಮ್ಮವ್ರನ್ನ. ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಮಾಡೋದಾಗಲ್ಲ. ಒಂದು ಏನನ್ನೋ ಗೊತ್ತಾಗ್ದೇ ಮಾಡೋದಂಥ ಕೆಲಸಕ್ಕೆ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತೀವಿ ಅಷ್ಟೇ. ಹಾಗಾಗಿ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.